name is Chitte Swami. Oh darling, please love me. ನೀನ್ ಯಾವ ಸೀಮೆ ಸಾಮಿ, ನೀನ್ ಹೇಳೋದೆಲ್ಲ ಡಮ್ಮಿ. ಏರಿಯಾದಲ್ಲಿ ಸುಮ್ಮನಿದೀವಿ ಅಂತ ಗಾಂಚಲಿ ತೋರ್ಸಕ್ ಬಂದ್ರೆ ಬುಡಕ್ಕೆ ಇಡ ಹೊಡ್ದಿ ಶ್ರದ್ಧಾಂಜಲಿ ಬ್ಯಾನರ್ ಹಾಕಿಸ್ಬಿಡ್ತೀನಿ, ಹುಷಾರ್. ಗೈಸ್ ನೀವೆಲ್ಲ ಯೋಚನೆ ಮಾಡ್ಬೋದು, ಅಲ್ಲ ಇವನು ಇದೆಲ್ಲ ಹೇಳ್ತಾನಲ್ಲ ವಿಡಿಯೋದಲ್ಲಿ ಮಾಡ್ತಾನಲ್ಲ, ಇದೆಲ್ಲ ನಿಜಾನ ಇಲ್ಲ ವಿಡಿಯೋಗೋಸ್ಕರ ಮಾಡ್ತಾನ ಅಂತಂದ್ಬಿಟ್ಟು. ಗೈಸ್ ಏನಾದರೂ ಅಂದ್ಕೊಳ್ಳಿ, ನೋಡಿ ಇದೆಲ್ಲ ನಮ್ಮ ಇಂಡಿಯನ್ ಹಿಸ್ಟ್ರಿ ಆಯಿತಾ, ಇದೆಲ್ಲ ನಮ್ಮ ಕಲ್ಚರು, ಇದನ್ನೆಲ್ಲ ನಾವು ನಂಬಲೇಬೇಕು ಆಯಿತಾ. ಇವಾಗ ಹೆಂಗೆ ಹೇಳಿ, ನಾವು ಏನೋ ಒಂದು ಒಳ್ಳೆ ಕೆಲಸ ಮಾಡ್ತೀವಿ ಅಂತ ಅಂದ್ಕೊಳ್ಳಿ, ಅಪ್ಪ ಅಮ್ಮನ ಹೇಳ್ತೀವಿ, ಅವ್ರ ಕಾಲು ಮುಗಿತೀವಿ, ಏನು ಹೇಳಿ ಒಂದು ನಮ್ಗೆ ನಂಬಿಕೆ ಒಂದು ಒಳ್ಳೇದು ಹಾಗೆ ಆಗುತ್ತೆ ಅಂತ. ಬಟ್ ಅದು ಹಾಗೆ ಆಗುತ್ತೆ. ಅಪ್ಪ ಅಮ್ಮ ಒಂದು ದೇವರು ಅಂತಂದರೆ ಆ ದೇವ್ರನ್ನ ಸೃಷ್ಟಿಸಿದ್ರೆ ಇವರೆಲ್ಲ ದೇವರು ಆಯಿತಾ. ಸೊ ನಾವು ಇದನ್ನೆಲ್ಲ ನಂಬಬೇಕು ಗೈಸ್. ಎಂತೆಂಥದ್ದು ನಂಬ್ತೀವಿ ಆಯಿತಾ. ಅವ್ನು ಔರಂಗಜೇಬ್ ಬಂದ, ಒಂದು ಹಿಸ್ಟ್ರಿ ಎಲ್ಲ ಮಾಡಿಟ್ಟವ್ರು ನಮ್ಮ ಜನ ಆಯಿತಾ. ಏನು ಮಾಡೋದು ಹೇಳಿ, ನಮ್ದೆಲ್ಲ ಮಾಡಿಲ್ಲ, ಏನು ಹೇಳಿ ನಮ್ಮ ದೇವ್ರದ್ದು ನಮ್ಮದು ಅವೆಲ್ಲ ಮಾಡಿಲ್ಲ. ಇವಾಗ ನೋಡಿ, ಇನ್ನು ದ್ವಾರಕಾದಲ್ಲಿ ಸೈಂಟಿಫಿಕಲಿ ಪ್ರೂವ್ ಮಾಡೋಕ್ಕೂ ಆಗ್ತಾಯಿಲ್ಲ ಆಯಿತಾ. ಇದು ಹಿಸ್ಟ್ರಿ ಸೈನ್ಸಲ್ಲೂ ಪ್ರೂವ್ ಮಾಡೋಕೆ ಆಗ್ತಾಯಿದ್ದಿಲ್ಲ, ಹಂಗೆಲ್ಲ ಇದೆ ಆಯಿತಾ ನಮ್ಮ ದ್ವಾರಕಾ ಬಗ್ಗೆ. ಬಟ್ ಅದು ಜನ ನಂಬಲ್ಲ, ಪ್ರೂಫ್ ಬೇಕು, ಕಣ್ಣಾರೆ ನೋಡ್ಬೇಕಂದ್ರೆ ಇಲ್ಲ 83 ವರ್ಷ ಬದುಕ್ತಿ ಹೇಳಿ ಎಲ್ಲ ನೋಡ್ಕೊಂಡಿರೋಕ್ಕೆ ಆಯಿತಾ. ಅಂಥವ್ರನ್ನೆಲ್ಲ ಚೊಪ್ಲಿ ತೊಗೊಂಡು ಹೊಡಿಬೇಕು ಗೈಸ್ ಫಸ್ಟ್ ಆಫ್ ಆಲ್ ಆಯಿತಾ. ಆ ಥರ ಹೇಳೋನ್ಗೆಲ್ಲ ಫಸ್ಟ್ ಚೊಪ್ಲಿ ತೊಗೊಂಡು ಹೊಡಿ ಕಳಿಸ್ಬೇಕಷ್ಟೇ. ಇದನ್ನೆಲ್ಲ ನಾವು ನಂಬಲೇಬೇಕು ಗೈಸ್ ಅಷ್ಟೇ. ಇವಾಗ ಹೇಳ್ತಾನಲ್ಲ, ಇವಾಗ ಬಂದ್ಬಿಟ್ಟು ಇನ್ನೊಂದು ಟೆಂಪಲ್ ಇದೆ ಗೈಸ್ ಆಯ್ತಾ. ಈ ಟೆಂಪಲ್ ಬಂದ್ಬಿಟ್ಟು ತಮಿಳಲ್ಲಿ ಕಣ್ಣಿ ಅಮ್ಮ ಅಂತಾರಂತೆ, ತೆಲುಗಲ್ಲಿ ಕಣ್ಣಿಗಳಂತಾರೆ. ಕಣ್ಣಿ ಅಂತಂದರೆ ಒಂದು ಹೆಣ್ಣು, ಮದುವೆ ಆಗದಿರೋ ಹೆಣ್ಣು, ಇನ್ನು ಚಿಕ್ಕ ಮಕ್ಕಳಂತೆ. ಅವ್ರಿಗೆ 7 ಜನ ಅಕ್ಕ ತಂಗಿಯರಂತೆ ಓಕೆನಾ. 7 ಜನ ಅಕ್ಕ ತಂಗಿಯರು ಇದು ತೋರಿಸ್ತೀನಿ ನೋಡಿ. ಇವರು ಎಲ್ಲೇ ಹೋದ್ರು ಆ ಚಾಕು ಕೈಯಲ್ಲಿ, ಮತ್ತು ನೋಡಿ ಇಲ್ಲಿ ಹಾರ್ಸ್ ಇದೆ, ಈ ಕಡೆ ಎಲಿಫೆಂಟ್ ಇದೆ. ಇವರೆಲ್ಲೇ ಆಚೆ ಹೋದ್ರು ಈ ಥರ ಅದರಲ್ಲೇ ಹೋಗೋದು ಅಂತ ಅಂದ್ಬಿಟ್ಟು ಊರು ನಂಬಿಕೆ ಅಂತೆ. ಇವ್ರೇನು ಗೊತ್ತಲ್ಲ ಬಂದ್ಬಿಟ್ಟು, ಇವಾಗ ಔಟ್ಸೈಡ್ ವಿಲೇಜು, ಇವಾಗ ಮಲೇಶ್ವರಂ ಅಂತ ಅಂದ್ಕೊಳ್ಳಿ, ಇಲ್ಲ ಒಂದು ಮೆಜೆಸ್ಟಿಕ್ ಅಂತ ಅಂದ್ಕೊಳ್ಳಿ, ಆ ಮೆಜೆಸ್ಟಿಕ್ ಆಚೆ ಬಾರ್ಡರ್ ಏನಿದೆಯೋ ಅದನ್ನು ಕಾಪಾಡೋದು ಇವರೇ ಆಯಿತಾ. ಇವರು ಹೆಂಗಂತಾರೆ, ತುಂಬ ಪವರ್ಫುಲ್ ಇವರು ಆಯಿತಾ. ಇವ್ರು ಎಂಥ ಹೆಂಗಂದರೆ ಮದುವೆ ಆಗದಿರೋರು ಆಯಿತಾ. ಇವ್ರಿಗೆಲ್ಲ ತುಂಬ ಕೋಪ ರೋಷ ಏನೇ ಇರಲಿ ಜಾಸ್ತಿ ಇರುತ್ತೆ. ಇವಾಗ ಹೆಂಗಂದ್ರೆ ಇವರೆಲ್ಲ ಬಂದ್ಬಿಟ್ಟು ಆಚೆ ಹೋಗ್ಬಿಟ್ಟು ಊರೆಲ್ಲ ಪ್ರಾಪರ್ ಆಗಿದೆಯಾ, ಕರೆಕ್ಟ್ ಆಗಿದೆಯಾ, ಇಲ್ಲ ಆಚೆ ಏನಾದ್ರು ಬರ್ತಿದೆಯಾ, ಇಲ್ಲ ನೆಗೆಟಿವ್ ಆ್ಯಕ್ಟಿವಿಟೀಸ್ ನಡೀತಿದೆಯಾ, ಇಲ್ಲ ಬ್ಲ್ಯಾಕ್ ಮ್ಯಾಜಿಕ್ ನಡೀತಿದೆಯಾ, ಅದನ್ನೆಲ್ಲ ಸ್ಟಾಪ್ ಮಾಡೋಕ್ಕೆ ನೋಡಿ ಗೈಸ್. ಇವ್ರಿಗೆಲ್ಲ 7 ಜನ ಅಕ್ಕ ತಂಗಿರು, 7 ಜನ ಅಕ್ಕ ತಂಗಿರೋದೆಲ್ಲ ಇದೆಲ್ಲ ಇಡಲ್ಲ. ನಮ್ದು ಏನೇ ಇರೋ ಬಿಲೀಫು ಈ ಥರ ಕಲ್ಲು ಥರ ಮಾಡೋದು. ನೋಡಿ ಇಲ್ಲಿ ತೋರಿಸ್ತೀನಿ ನೋಡಿ, ಇಲ್ಲಿ 5 ಇದೆಯಾ, ಇಲ್ಲಿ 6, ಇಲ್ಲಿ 7 ಕಾಣಿಸ್ತಾ ಇದೆಯಲ್ಲ ಗಸ್. ಇದು ಇನ್ನೊಂದು ಏನು ನಂಬಿಕೆ ಅಂದರೆ, ಏನೇ ನಾವು ಕೇಳ್ಕೊಂಡ್ರೆ ಇದ್ದವ್ರು ಮಾಡ್ಕೊಡೋದಂತೆ. ಅವರು ಏನೋ ಒಂದು ಮಾಡಿಕೊಟ್ರು ಅಂದ್ಕೊಳ್ಳಿ, ಅವ್ರಿಗೆ ಕಳ್ಳೆಪುರಿ ಅಂದರೆ ತುಂಬ ಇಷ್ಟ ಅಂತೆ. ಆ ಕಳ್ಳೆಪುರಿನ ಇಟ್ಬಿಟ್ಟು ಇವಾಗ ಇದೇನಿದೆ ನೋಡಿ, ಇಲ್ಲಿ ನೋಡ್ತಾ ಇರಲ್ಲ ಸ್ಟ್ಯಾಚು, ಈ ಸ್ಟ್ಯಾಚು ಥರ ಗೊಂಬೆ ಮಾಡ್ತಾರಂತೆ. ಗೊಂಬೆ ಮಾಡಿಬಿಟ್ಟು ಅಲ್ಲಿ ತೋರಿಸ್ತೀನಿ ಬನ್ನಿ, ಆ ನೀರಲ್ಲಿ ಬಂದ್ಬಿಟ್ಟು ಹಾಕ್ಬಿಡ್ತಾರಂತೆ ಯಾರೋ ಮದುವೆ ಕಾರ್ಡ್ ಇಟ್ಟವ್ರೆ. ಏನಕ್ಕೆ ಹೇಳಿ, ಮದುವೆ ಕಾರ್ಡ್ ಇಟ್ಟು ಅಂದರೆ ಮದುವೆ ಆಗೋಕ್ಕೆ ಅಲ್ವಾ. ದೊಡ್ಡ ಥರ ಎಲ್ಲ ಮಾತಾಡ್ಬಾರ್ದು, ನಾವು ಒಂದು ಸ್ವಲ್ಪ ಯೋಚನೆ ಮಾಡ್ಕೊಂಡು ಮಾತಾಡಬೇಕು. ಏನಾದ್ರು ಎತ್ತು ಬಿಸಾಕ್ಬಿಡ್ತೀರ ಟ್ರೋಲ್ಸಲ್ಲಿ ಆಯಿತಾ. ಸೊ ಮದುವೆ ಆಗಬೇಕು. ಇವಾಗ ತುಂಬ ವರ್ಷದಿಂದ ಮದುವೆ ಆಗಿರಲ್ಲ ಅಂದ್ಕೊಳ್ಳಿ, ಅವ್ರಿಗೆ ಮದುವೆ ಆಗಬೇಕು. ಆ ದೇವರು ಹಾರ್ಸಲ್ಲಿ ಮತ್ತು ಇಲ್ಲ ಎಲಿಫೆಂಟಲ್ಲಿ ಕೂತಿರೋ ದೇವ್ರ ಥರ ಒಂದು ತೊಗೊಂಬಂದು ಕೊಡ್ತಾರೆ. ಒಂದು ಅಲ್ಲಿಡ್ತಾರೆ, ಅಲ್ಲಿಟ್ಟಾದ್ಮೇಲೆ ನೋಡಿ ಈ ನೀರಲ್ಲಿ ಹಾಕ್ಬಿಡ್ತಾರೆ. ಕಾಣಿಸ್ತಾ ಇದೆಯಾ, ಈ ನೀರಲ್ಲಿ ಹಾಕ್ಬಿಡ್ತಾರೆ. ಈ ನೀರಲ್ಲಿ ಹತ್ತಕ್ಕೆ ಜಾಗನೇ ಇಲ್ಲ ಆಯಿತಾ. ಸ್ಟೆಪ್ಸ್ ಥರ ಎಲ್ಲ ಇಲ್ವೇ ಇಲ್ಲ. ಯಾರು ಕೆಳಗಡೆ ಇಳಿಬಾರ್ದು ಅಂತ ಅಂದ್ಬಿಟ್ಟು, ಹೆಂಗೆ ಬಾಳ್ಬೇಕು, ಹೆಂಗಿರ್ಬೇಕು ಅಂತ ಹೇಳ್ಕೊಡೋದೇ ಒಂದು ಭಗವದ್ಗೀತಾ ರೀ. ಅದನ್ನ ಓದ್ರೇ ಎಲ್ಲದು ಗೊತ್ತಾಗುತ್ತೆ ಮನುಷ್ಯನಿಗೆ ಆಯಿತಾ. ಅವಾಗ ಮನುಷ್ಯ ಅದನ್ನು ತಿಳ್ಕೊಳ್ಳಿಲ್ಲ ಅಂತಾನೆ ಇಂಥ ದೇವ್ರುಗಳು ಇಳಿಯೋದು ಕೆಳಗಡೆ ಆಯಿತಾ. ಇವಾಗಾರು ಬುದ್ಧಿ ಕಲಿರೋ ಅಂತ ಅಂದ್ಬಿಟ್ಟು, ಬಟ್ ಅವರು ನಾವು ಕಲಿಯಲ್ಲ. ಏನಕ್ಕೆ ಹೇಳಿ, ನಮಗೆಲ್ಲ ಪಾಸಿಟಿವ್ಗಿಂತ ನೆಗೆಟಿವೇ ತುಂಬ ಇಷ್ಟಪಡೋದು ಅಲ್ವಾ. ನಾನೇ ಆಗಿರಲಿ ಇದು ನಾನು ಹೇಳ್ತೀನಿ ಅಂತ ನಾನೇನು ಸಾಹಸ ಅಂತಲ್ಲ, ಯಾರು ಏನೇ ಆಗಿರಲಿ ಎಲ್ಲ ಅಷ್ಟೇ. ಬನ್ನಿ ಬೇರೆ ಇನ್ನೇನಿದೆ ಕೇಳಿ ತಿಳ್ಕೊಳ್ಳೋಣ ಆಮೇಲೆ ನಿಮ್ಗೆ ಅಲ್ಲಿ ತೋರಿಸ್ತೀನಿ. ಬನ್ನಿ ಸಿಗೋಣ, ಬನ್ನಿ. ನೆಕ್ಸ್ಟು ಬೇರೆ ಯಾವುದಿದೆ ನೋಡೋಣ, ಕೇಳಿಕೊಂಡು ಹೇಳ್ತೀನಿ. ಬನ್ನಿ, ಸ್ಟೇ ಟ್ಯೂನ್ಡ್. ನ್ಯಾನ್ಸಿ ನೈಟಿಂಗೇಲ್, ರೋಸಿ ರೇಮಂಡ್ ಡಿಸ್ಕೌಂಟ್ ಸೇಲ್, ಕೆಂಪಿ ಕೋಣನ್ಕುಂಟೆ. ಹಿಂಗೆ ನಡ್ಕೊಂಡು ಹೋಗ್ತಾ ಇದ್ದೆ, ನಾನು ಒಂದೇ ಒಂದು ನೋಡಿದೆ,
ತುಂಬ ಬೇಜಾರಾಗೋಯ್ತು, ಒಂಥರ ತುಂಬ ಸಫೋಕೇಟಿಂಗ್, ಒಂಥರ ಇರಿಟೇಟ್ ಆಯ್ತು ಅದನ್ನು ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಾ ಹಾವು ಆಯಿತಾ, ಅದ್ರ ಮೊಟ್ಟೆ ನೋಡಿ, ಕಾಣಿಸ್ತಾ ಇದೆಯಲ್ಲ ಪಾಪ. ಅದರಲ್ಲಿ ಇನ್ನೂ ಒಳಗಡೆ ಮೊಟ್ಟೆ ಎಲ್ಲ ಇದೆ ಅನ್ಕೊತೀನಿ. ಪಾಪ ಪ್ರೆಗ್ನೆಂಟ್ ಆಗಿದೆ ಅದು, ಯಾರೋ ಗೊತ್ತಿಲ್ಲ, ಹೋಗ್ಬೇಕಾದ್ರೆ ತುಳ್ಕೊಂಡು ಹೋಗೋರೋ ಇಲ್ಲ ಹೊಡೆದ್ಬಿಟ್ಟು ಹೋಗೋರೋ. ದಯವಿಟ್ಟು ಇಂಥ ವಿಷಯದೆಲ್ಲ ನೋಡಿದ್ರೆ ನೀವು ದೂರ ಹೋಗ್ಬಿಡ್ರಿ, ಅಷ್ಟೇ ಅವಾಯ್ಡ್ ಆಗ್ಬಿಡ್ಬೇಕು. ಇದರೆಲ್ಲ ಮಾಡಿದ್ರೆ ಪಾಪ ಅದು ಒಂದು ಜೀವನಲ್ಲ, ಅದರಿಂದ ಎಷ್ಟೋ ಅಗ್ರಿಕಲ್ಚರ್ಗೆ ಯೂಸ್ ಆಗುತ್ತೆ. ಆವಿಂದ ಎಷ್ಟೋ ಇನ್ಸೆಕ್ಟ್ಸು ಹುಳನೆಲ್ಲ ತಿನ್ನುತ್ತೆ, ಅದಕ್ಕಾಗಿ ಅಗ್ರಿಕಲ್ಚರ್ನ ಕಾಪಾಡುತ್ತೆ ಆಯಿತಾ. ದಯವಿಟ್ಟು ಇಂಥದ್ದನ್ನೆಲ್ಲ ನೋಡಿ, ಇದರೆಲ್ಲ ಏನಾಗಿದೆ ಒಂದು ಅವೇರ್ನೆಸ್ ಥರ ಕ್ರಿಯೇಟ್ ಮಾಡಿ. ಓಕೆ, ಸಿಗೋಣ ಬನ್ನಿ. ಕೈಸಿ ನೋಡಿ ಕಲ್ಲಿದು ಆಯಿತಾ, ನಿಮ್ಮ ಕಲ್ಲು ನೋಡೋಕೆ ಏನು ಅನಿಸಲ್ಲ, ಬಟ್ ಅದೇ ಇದಕ್ಕೆಲ್ಲ ಒಂದು ಡೆಪ್ತ್ ಸ್ಟೋರಿ ಇದೆ. ಇದು ತೋರಿಸ್ತೀನಿ ನೋಡಿ ಈ ಕಲ್ಲು ಆಯಿತಾ. ಇದನ್ನೆಲ್ಲ ಹೇಳಿದ್ರೆ ಯಾರು ನಂಬಲ್ಲ, ನನ್ನ ತಾಯಿ ಮೇಲೆ ನನಗೆ ಯಾರು ನಂಬಲ್ಲ. ಇದು ಬಂದ್ಬಿಟ್ಟು ಗೈಸ್ ಇಲ್ಲಿ ಬಂದ್ಬಿಟ್ಟು ಊರಿಂದ ಆಚೆ ಇರುತ್ತೆ, ಔಟರ್ ರಿಂಗ್ ರೋಡಲ್ಲೇ ಇರೋದು. ನೋಡಿ ಇಲ್ಲಿ ಊರು ಏನಿಲ್ಲ, ಖಾಲಿಯಾಗಿದೆ ಆಯಿತಾ. ಇದು ಊರಿಂದನೇ ಆಚೆ ಇರೋದು. ಇದು ಬಂದ್ಬಿಟ್ಟು ಯಾವಾಗಲೂ ಎಲ್ಲ ಪೂಜೆ ಮಾಡಲ್ಲ, ವರ್ಷಕ್ಕೆ ಒಂದೇ ಒಂದು ಸಲ ಮಾತ್ರ ಪೂಜೆ ಮಾಡ್ತಾರೆ, ಆ ಜಾತ್ರೆ ಮಾಡ್ಬೇಕಾದ್ರೆ ಮಾತ್ರ. ಅದು ಯಾವಾಗಂದರೆ ಈ ಆಲ್ಮೋಸ್ಟ್ ಏಪ್ರಿಲ್ ಟು ಮೇ ಜೂನ್ ಇನ್ ಬಿಟ್ವೀನಲ್ಲಿ ಮಾಡ್ತಾರೆ ಆಯಿತಾ. ಇದು ಬಂದ್ಬಿಟ್ಟು ಲಾಸ್ಟ್ ಡೇ ಆಫ್ ದಿ ಜಾತ್ರೆ ಇರುತ್ತಲ್ಲ, ಅವಾಗ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವಾಗ ಏನು ಪೂಜೆ ಮಾಡ್ತಾರೆ ಅಂದರೆ ಮಿಡ್ನೈಟ್ ಒಂದು 12 ಗಂಟೆಗೆ ಏನು ಮಾಡ್ತಾರೆ, ಒಂದು ದೊಡ್ಡ ಮಡಿಕೆ ತೊಗೊಂಬರ್ತಾರೆ. ಆ ದೊಡ್ಡ ಮಡಿಕೆ ಒಳಗಡೆ ಅದು ಏನೇನು ಹಾಕ್ತಾರೆ ಯಾರಿಗೂ ಗೊತ್ತಿಲ್ಲ, ಅದು ಬರೀ ಅದು ಪೂಜೆ ಏನು ಮಾಡ್ತಾರೋ ಅವ್ರಿಗೆ ಮಾತ್ರ ಗೊತ್ತು. ಅದ್ರಲ್ಲಿ ನಾನು ಇದುವರೆಗೂ ನಾನು ಏನೂ ನೋಡಿಲ್ಲ. ಒಂದು ಸ್ವಲ್ಪ ನೀರು ಮಾತ್ರ ಏನೋ ಇರುತ್ತೆ, ಬೆಟ್ಟ ಇರುತ್ತೆ ಅಷ್ಟೇ, ಅದು ಬಿಟ್ಟರೆ ಇನ್ನೇನಿರಲ್ಲ. ಆಮೇಲೆ ಏನು ಮಾಡ್ತಾರೆ, ಒಂದು ವೈಟ್ ಪಂಚೆ ಥರ ಬರುತ್ತಲ್ಲ, ಒಂದು ವೈಟ್ ಪಂಚೆ ಥರ ಮಾಡಿಬಿಟ್ಟು ಥರ ಮಟನ್ನು ಇದು ಕೋಳಿ ದೇವ್ರಿಗೆ ಬಲಿ ಕೊಡ್ತಾರಲ್ಲ, ಬಲಿ ಎಲ್ಲ ಕೊಟ್ಬಿಟ್ಟು ಅದನ್ನು ಅಡುಗೆ ಮಾಡಿ, ಅದೇನು ಪ್ರಾಪರಾಗಿ ಕುಕ್ ಆಗಿರಲ್ಲ. ನಾವು ತಿಂದಿದ್ದೀನಿ, ಪ್ರಾಪರಾಗಿ ಕುಕ್ ಆಗಿರಲ್ಲ, ಸ್ಲೈಟಾಗಿ ಕುಕ್ ಆಗಿರುತ್ತೆ. ಅದನ್ನೇನು ಮಾಡ್ತಾರೆ, ಅದನ್ನು ವೈಟ್ ಬಟ್ಟೆ ಮೇಲೆ ಹಾಕ್ತಾರೆ. ಬಟ್ಟೆ ಮೇಲೆ ಹಾಕ್ಬಿಟ್ಟು ಎಲ್ಲ ತಿಂದ್ಬಿಟ್ಟು ಇನ್ನೇನು ಲಾಸ್ಟ್ ಟಮಟೆ ಹೊಡಿತಾರೆ. ಇನ್ನೇನು ಕರೆಕ್ಟಾಗಿ 12:30 1 ಗಂಟೆ ಅಂತ ಆಗೋ ಟೈಮಲ್ಲಿ ಕರೆಕ್ಟಾಗಿ ಆ ಮಡಿಕೆ ಏನು ಮಾಡ್ತಾರೆ, ಅದು ಹೇಳಿದಲ್ಲ ಮುಂಚೆ ನೀರಲ್ಲಿ ಹಾಕಿರ್ತಾರೆ, ಆ ಮಡಿಕೆ ಹೊಡೆದಾಕ್ಬಿಟ್ಟು ಹೋಗ್ತಾ ಇರ್ತಾರೆ. ಹಿಂದೆ ತಿರುಗಿ ನೋಡಲೇಬಾರ್ದು, ಹಿಂದೆ ತಿರುಗಿ ನೋಡ್ರೆ ಮನುಷ್ಯನಿಗೆ ಆ ವರ್ಷ ಇಲ್ಲ ಅದೇನೋ ಅವ್ನಿಗೆ ಲೈಫಲ್ಲಿ ಬ್ಯಾಡಾಗಿ ನಡೆಯುತ್ತೆ ಅಂತ ಅಂದ್ಬಿಟ್ಟು ಈ ಊರಿನ ನಂಬಿಕೆ. ಸೊ ಇದು ಬಂದ್ಬಿಟ್ಟು ಹೆಂಗಂದ್ರೆ ಗೈಸ್, ಫಸ್ಟ್ ನಾನು ಗ್ರಾಮದೇವಿ ದೇವಸ್ಥಾನ ಅಂದಲ್ಲ, ವಿಲೇಜ್ ದೇವರು, ಫಸ್ಟು ಅವ್ರು ಬಂದ್ಬಿಟ್ಟು ಈ ಅಗ್ರಿಕಲ್ಚರ್ ಆಗಲಿ ಕಾಡಾಗಲಿ ಅದನ್ನು ನೋಡ್ಕೊತಾರೆ ಆಯಿತಾ. ಅದಾದಮೇಲೆ ಇವರು ಅದು ಹೇಳಿದ್ನಲ್ಲ, ಇನ್ನೊಂದು ಹಾರ್ಸು ಮತ್ತು ಎಲಿಫೆಂಟ್ ಮೇಲೆ ಕೂತಿತ್ತಲ್ಲ, ಆ ದೇವ್ರು ಬಂದುಬಿಟ್ಟು ಇನ್ಸೈಡ್ ಊರನ್ನ ನೋಡ್ಕೊಳ್ಳುತ್ತೆ, ಜನಕ್ಕೆಲ್ಲ ಏನೂ ಆಗಬಾರ್ದು ಅಂತ. ಇವ್ರು ಬಂದ್ಬಿಟ್ಟು ಆಚೆನೇ ಇರ್ತಾರೆ, ಒಳಗಡೆ ಬರಲ್ಲ. ಇದು ಒಳಗಡೆ ಬಂದರೆ ಆ ಪವರ್ನ ಮನುಷ್ಯ ಕೈಲಿ ತಡೆಯೋಕ್ಕಾಗಲ್ಲ. ಅಂದರೆ ಏನಾದರೂ ಜ್ವರ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ, ಆಮೇಲೆ ಊರಿಗೆ ಏನಾದರೂ ರೋಗ ಥರ ಅಂಟ್ಕೊಳ್ಳುತ್ತೆ ಅಂದ್ಬಿಟ್ಟು ಅವ್ರು ಬರಲ್ಲ. ಇವ್ರು ಏನೇ ಇದ್ರು ಆ ಕಾಡ ಆಚೆನೆ, ಇವ್ರನ್ನ ಬಿಟ್ಟು ಯಾರು ಬರಬೇಕಂದ್ರೆ ತುಂಬ ಡೇಂಜರ್, ಎಂಥವರೇ ಆಗಲಿ ಏನೇ ಆಗಲಿ. ಸೊ ತುಂಬ ಬ್ಯಾಕ್ ಸ್ಟೋರೀಸ್ ಎಲ್ಲ ಇದೆ, ಬಟ್ ನನಗೂ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ. ಇಫ್ ಇನ್ ಕೇಸ್ ಗೊತ್ತಿದ್ರೆ ಇದ್ರ ಬಗ್ಗೆ ಆದರೂ ಶಾರ್ಟ್ಸ್ ಆಗಿ ಮಾಡ್ಬಿಟ್ಟು ನಾನು ಹಾಕ್ತೀನಿ. ಸೊ ಹೋಪ್ ಈ ವಿಡಿಯೋ ಎಲ್ಲ ಇಷ್ಟ ಆಯಿತು ಅಂದ್ಕೊತೀನಿ. ಸೊ ನೋಡಿ, ಸಪೋರ್ಟ್ ಮಾಡಿ, ಚೆನ್ನಾಗಿರೋ ಎಲ್ರಿಗೂ ಶೇರ್ ಮಾಡಿ. ಸೊ ಮಿಸ್ಟರ್ ಪ್ರಕಾಶಮ್ ಅನ್ನೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಈ ಥರ ಚೆನ್ನಾಗಿರೋ ಕಂಟೆಂಟ್ಸ್ನೆಲ್ಲ ತೊಗೊಂಬರ್ತೀವಿ, ಈ ಥರ ಏನಾದ್ರು ಸ್ಟೋರೀಸ್ ಏನಾಗಿದೆ ತೊಗೊಂಬರ್ತೀವಿ. ಸೊ ಸ್ಟೇ ಟ್ಯೂನ್. ಥ್ಯಾಂಕ್ ಯು, ಬಾಯ್, ಸಿಗೋಣ.